तो तुम क्यों कह दिया? ಮತ್ತೆ ನೀವು ಅಂತ ಯಾಕೆ ಹೇಳ್ಬಿಟ್ರು? 2500 वर्ष हुए? 2500 ವರ್ಷ ಆಯ್ತಾ? इससे पहले तो नहीं था? ಇದಕ್ಕಿಂತ ಮುಂಚೆ ಇರ್ಲಿಲ್ವಾ? है? था? ಇತ್ತಾ ಇಲ್ವಾ? था? है? मर्ज था? ಮರ್ಜ್ ಆಗಿತ್ತು. अच्छा, मर्ज होने से पहले नहीं था? ಯಾಕೆ ಮರ್ಜ್ ಆಗೋದಕ್ಕಿಂತ ಮುಂಚೆ ಇರ್ಲಿಲ್ವಾ? मर्ज कब हुआ? ಮರ್ಜ್ ಯಾವಾಗ ಆಯ್ತು? सतयुग त्रेता में मर्ज हुआ। ಸತ್ಯುಗ ತ್ರೇತಾಯುಗದಲ್ಲಿ ಮರ್ಜ್ ಆಯ್ತು. तो सतयुग से पहले नहीं था? ಮತ್ತೇನ್ ಸತ್ಯುಗಕ್ಕಿಂತ ಮುಂಚೆ ಇರ್ಲಿಲ್ವಾ? सतयुग से ठीक पहले कौन सा युग था? ಸತ್ಯುಗಕ್ಕಿಂತ ಮೊದಲು ಯಾವ ಯುಗ ಇತ್ತು? तो संगम युग में था ना? ಮತ್ತೆ ಸಂಗಮ ಯುಗದಲ್ಲಿ ಇತ್ತಲ್ವಾ? इसका मतलब राम होते हैं तो रावण भी होते हैं। ಇದ್ರ ಅರ್ಥ ಏನಾಗಿದೆ? ರಾಮ ಇರ್ತಾನೆ ಅಂದ್ರೆ ರಾವಣನು ಇರ್ತಾನೆ. स्थापना होती है तो स्थापना के साथ साथ विनाश भी होता है। ಸ್ಥಾಪನೆ ಆಗುತ್ತೆ ಅಂದ್ರೆ ಸ್ಥಾಪನೆ ಜೊತೆ ಜೊತೆಯಲ್ಲಿ ವಿನಾಶನೂ ಆಗುತ್ತೆ. अब ऐसे रावण को भगावे कैसे? ಮತ್ತೆ ಇವಾಗ ಈ ರೀತಿ ರಾವಣನ ಯಾವ ರೀತಿ ಓಡಿಸೋದು? और कौन भगावे? ಮತ್ತೆ ಯಾರು ಓಡಿಸ್ತಾರೆ? जो 2500 वर्ष तक दुख का नाम निशान खलास हो जावे। 2500 ವರ್ಷದವರೆಗೂ ದುಃಖದ ಹೆಸರು ಗುರುತನ್ನೇ ನಷ್ಟ ಆಗ್ಬಿಡ್ಬೇಕು. 2500 वर्ष तक कोई भी प्रकार का विनाश न हो सके। ಮತ್ತೆ 2500 ವರ್ಷದವರೆಗೂ ಯಾವುದೇ ಪ್ರಕಾರದ ವಿನಾಶ ಆಗಬಾರ್ದು. सो तो भगवान के सिवाय कोई भगा नहीं सके। ಅದಂತೂ ಭಗವಂತನ ಬಿಟ್ಟು ಬೇರೆ ಯಾರು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. इसलिए रावण रूपी भक्त माथा मारते रहते हैं। ಅದಕ್ಕೋಸ್ಕರ ರಾವಣ ರೂಪಿ ಭಕ್ತರು ತಲೆ ಕೆಡಿಸ್ತಾ ಇರ್ತಾರೆ. और भक्त ही जलाते हैं। ಮತ್ತೆ ಭಕ್ತರೇ ಸುಡ್ತಾರೆ. हैं? भक्त रावण को जलाते हैं। ಭಕ್ತರು ರಾವಣನ ಸುಡ್ತಾರ? राम नहीं जलाते? ರಾಮ ಸುಡೋದಿಲ್ವಾ? हैं? नहीं। ಇಲ್ಲ. ज्ञानी जलाते हैं कि नहीं जलाते हैं? ಜ್ಞಾನಿ ಸುಡ್ತಾರೋ ಇಲ್ವೋ? जलाते हैं। ಜ್ಞಾನಿಗಳು ಸುಡ್ತಾರ? ज्ञानी भी रावण को जलाते हैं। ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಜ್ಞಾನಿಗಳು ರಾವಣನ ಸುಡ್ತಾರ? बड़े बड़े राजे रजवाड़े रावण को जलाने में पार्ट लेते हैं। ದೊಡ್ಡ ದೊಡ್ಡ ರಾಜರು, ರಾಜರ ಪರಿವಾರದವ್ರ ತರ ಏರೋರು ಯಾರೇ ಇರ್ತಾರೆ, ಅವರೆಲ್ಲ ರಾವಣನ ಸುಡೋದ್ರಲ್ಲಿ ಪಾತ್ರ ವಹಿಸ್ತಾರೆ. तो बड़े से बड़े रावण कौन है? ಮತ್ತೆ ದೊಡ್ಡಕ್ಕಿಂತ ದೊಡ್ಡ ರಾವಣ ಯಾರಾಗಿದ್ದಾನೆ? कौन है? ಯಾರಾಗಿದ್ದಾರೆ? बड़े से बड़े रावण हैं जो बाजारी बैल हैं। ದೊಡ್ಡಕ್ಕಿಂತ ದೊಡ್ಡ ರಾವಣ ಯಾರಾಗಿದ್ದಾರೆ? ಯಾರು ಬಾಜಾರಿ ಬಯಲಾಗಿದ್ದಾರೆ ಅಂದ್ರೆ ಎತ್ತುಗಳು, ಹೊರಗಡೆ ತಿರುಗಾಡುವಂತ ಎತ್ತುಗಳು. क्या होता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದೇನಾಯ್ತು? बाजारी बैल कौन होता है? नंदीगढ़ होता है। ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಈ ಹೊರಗಡೆ ತಿರುಗಾಡುವಂತ ಎತ್ತುಗಳು ಅಂದ್ರೆ ಯಾರಾಗಿರ್ತಾರೆ? ಯಾರೋ ಅಂದ್ರು जानवर ही होता है, मनुष्य नहीं होते। ಪ್ರಾಣಿಗಳೇ ಇರುತ್ತಾ ಅಂತ ಬಾಬಾ ಕೇಳ್ತಾರೆ. ಅವ್ರು ಪ್ರಾಣಿಗಳು ಅಂದ್ರು. ಅದಕ್ಕೆ ಬಾಬಾ ಅಂದ್ರು, ಪ್ರಾಣಿನೇ ಆಗಿರುತ್ತಾ, ಮನುಷ್ಯರಾಗಿರಲ್ವಾ? हैं? बाजारी बैल की तरफ कहा तो इशारा किसकी तरफ किया? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದು ಯಾರಿಗೋಸ್ಕರ ಸೂಚನೆಯನ್ನ ಕೊಟ್ಟಿದ್ದು, ಹೊರಗಡೆ ತಿರುಗಾಡೋ ಎತ್ತುಗಳು ಅಂತೇಳಿ?
रमलिया तो एकदम ಯಾರು ಅಂದ್ರೆ ರಾಮನ ಆತ್ಮನಿಗೋಸ್ಕರ. राजा राम की तरह इशारा नहीं किया. ಅದಕ್ಕೆ ಬಾಬಾ ಹೇಳ್ತಾರೆ ರಾಜಾರಾಮನ ಕಡೆ ಸೂಚನೆಯನ್ನ ಕೊಟ್ಟಿಲ್ವಾ? बाजारी बैल कहा जाता है जो वैश्यालयों में जाकर के पैसे नोट खर्च करते हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬಾಜಾರಿ ಬೆಲ್ ಅಂದರೆ ಮಾರ್ಕೆಟಲ್ಲಿ ತಿರುಗಾಡುವಂಥ ಎತ್ತುಗಳು ಅಂತ ಯಾರಿಗೆ ಹೇಳಲಾಗುತ್ತೆ? ಬೇಹದ್ನಲ್ಲಿ ಯಾರು ವೈಶ್ಯರ ಹಿಂದ್ಗಡೆ ಹೋಗ್ಬಿಟ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ. खरीद फरोख्त करते हैं. उनको क्या कहते हैं? ಅವ್ರ ಹತ್ರ ಹೋಗಿ ಮಾರಾಟ ಮಾಡೋ ಕೆಲಸಗಳನ್ನು ಮಾಡ್ತಾರೆ. ಅವರಿಗೆ ಹೇಳ್ತಾರೆ बाजारी बैल. ಅವರಿಗೆ ಹೇಳ್ತಾರೆ ಮಾರ್ಕೆಟಲ್ಲಿ ತಿರುಗುವಂಥ ಎತ್ತುಗಳು ಅಂತ. बाजारी बैल हैं, वैश्याएं फिर अजामेली हैं. ಮತ್ತೆ ವೈಶ್ಯರು ಯಾರಾಗಿದ್ದಾರೆ? ಅಜಾಮಿಲಿ ಆಗಿದ್ದಾರೆ. क्या बोला उनका नाम? अजामेली माने अजा किसको कहते हैं? बकरी को. ಅಜಾಮಿಲ್ ಅಂದ್ರೆ ಏನು? ಕುರಿಗಳು. मेली माने मिल गई. इससे ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮೇಕೆಗಳು ಅವರು. ತೋ ಆ ಮೇಕೆಗಳು ಯಾರ ಜೊತೆ ಸೇರ್ಕೊಂಡ್ಬಿಡ್ತಾರೆ? ಮಿಲ್ಲಿ ಅಂದರೆ ಸೇರೋದು. ತೋ ಈ ಅಜಾ ಮಿಲ್ಲಿ ಅಂದರೆ ಆ ಮೇಕೆಗಳು ಸೇರೋದು. ಯಾರ ಜೊತೆ ಸೇರ್ತಾರೆ? मिल गई. मैं इन सब कुछ हूँ. मैं दुनिया को संभालने वाली हूँ. ನಾನೇ ಪ್ರಪಂಚವನ್ನು ಸಂಭಾಲನೆ ಮಾಡುವಂಥವಳಾಗಿದ್ದೀನಿ. मैं सजाने वाली हूँ. ನಾನು ಶೃಂಗಾರ ಮಾಡುವಂಥವಳಾಗಿದ್ದೀನಿ. तो वैश्य फिर अजामेली कहेंगे. ಮತ್ತೆ ಅಂಥ ವೈಶ್ಯರಿಗೆ ಅಜಾಮಿಲಿ ಅಂತ ಹೇಳಲಾಗುತ್ತೆ. फिर अजामिल कौन है? ಮತ್ತೆ ಅಜಾಮಿಲ್ ಯಾರಾಗಿದ್ದಾರೆ ಅಂದರೆ ಅವರು ಹೆಣ್ಣು ಮೇಕೆಗಳಾದ್ರಲ್ವಾ? अजामेली उनका नाम रख दिया स्त्रियों का. और अजामिल कौन है? ಅದಕ್ಕೆ ಬಾಬಾ ಹೇಳ್ತಾರೆ ಸ್ತ್ರೀಯರ ಹೆಸರು ಅಜಾಮೇಲಿ ಅಂತ ಇಟ್ಬಿಟ್ರು. ಮತ್ತೆ ಅಜಾಮಿಲ್ ಅಂದ್ರೆ ಯಾರಾಗಿದ್ದಾರೆ? जो भी पुरुष हैं वो क्या हो गए? बकरी से मिल गए. ಅದಕ್ಕೆ ಬಾಬಾ ಹೇಳ್ತಾರೆ ಯಾರೇ ಪುರುಷರಿದ್ದಾರೆ ಅವರೆಲ್ಲ ಏನಾದ್ರು ಅಜಾಮಿಲ್ ಆದ್ರು. ಅವರೆಲ್ಲ ಏನಾದ್ರು ಹೆಣ್ಣು ಕುರಿ ಜೊತೆ ಸೇರ್ಕೊಂಡ್ಬಿಟ್ರು. अजामिल कहा ही उनको ಹೆಣ್ಣು ಮೇಕೆಗಳ ಜೊತೆ ಸೇರ್ಕೊಂಡ್ಬಿಟ್ರು. जाता है जो बहुत व्यभिचारी बनता है. ಅಜಾಮಿಲ್ ಅಂತ ಅವ್ರಿಗೆ ಹೇಳಲಾಗುತ್ತೆ ಯಾರು ತುಂಬಾ ಜಾಸ್ತಿ ವ್ಯಭಿಚಾರಿಗಳಾಗ್ತಾರೆ. बहुत पापी बनता है. ತುಂಬಾ ಪಾಪಿ ಆಗ್ತಾರೆ. तो बच्चे जानते हैं ಮತ್ತೆ ಮಕ್ಕಳು ತಿಳ್ಕೊಂತಾರೆ इस भारत को ही वैश्यालय कहा जाता है. ಈ ಭಾರತಕ್ಕೆ ವೈಶಾಲ್ಯ ಅಂತ ಹೇಳಲಾಗುತ್ತೆ. जहाँ वैश्याएं और लंपट रहते हैं. ಎಲ್ಲಿ ವೈಶ್ಯರು ಮತ್ತೆ ಲಂಪಟರು ಇರ್ತಾರೆ. ಲಂಪಟರು ಅಂದ್ರೆ ಯಾರು ವೈಶ್ಯರ ಹಿಂದೆ ತಿರುಗ್ತಾ ಇರ್ತಾರೆ ಆ ಥರ ಜನ. भगवान बैठ समझाते हैं इस भारत को वैश्यालय बनाया है रावण दुश्मन ने. ಭಗವಂತ ಕೂತ್ಕೊಂಡು ತಿಳಿಸ್ಕೊಡ್ತಾರೆ ಈ ಪ್ರಪಂಚವನ್ನ ವೈಶಾಲ್ಯವನ್ನಾಗಿ ಮಾಡಿದಾನೆ ರಾವಣನೇ. बड़े से बड़ा दुश्मन ये रावण है. ದೊಡ್ಡಕ್ಕಿಂತ ದೊಡ್ಡ ಶತ್ರು ಈ ರಾವಣ ಆಗಿದ್ದಾನೆ. तो जो भी हिंदू कहलाते हैं ಮತ್ತೆ ಯಾರಿಗೆ ಹಿಂದೂ ಅಂತ ಹೇಳಲಾಗುತ್ತೆ उनका नाम ही मंदोदरी और रावण है. ಅವ್ರ ಹೆಸರೇ ಆಗಿದೆ ಮಂದೋದರಿ ಮತ್ತೆ ರಾವಣ. और कोई को हम कह ही नहीं सकते. ಮತ್ತೆ ಬೇರೆ ಯಾರಿಗೂ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. गाते भी है राम गयो रावण गयो. ಗಾಯನೇನು ಸಹ ಮಾಡ್ತಾರೆ ರಾಮ್ ಗಯೋ ರಾವಣ್ ಗಯೋ ಅಂದ್ರೆ ರಾಮನ ಹೋದ ರಾವಣನ ಹೋದ ಅಂತ. अभी राम आकर के रावण और मंदोदरियों को स्वच्छ बनाते हैं. ಇವಾಗ ರಾಮ ಬಂದ್ಬಿಟ್ಟು ರಾವಣ ಮತ್ತೆ ಮಂದೋದರಿ ಅಂತವ್ರನ್ನ ಸ್ವಚ್ಛರನ್ನಾಗಿ ಮಾಡ್ತಾ ಇದ್ದಾರೆ. पतित दुनिया को
रावण की दुनिया कहा जाता है। ಪತಿತ ಪ್ರಪಂಚಕ್ಕೆ ರಾವಣನ ಪ್ರಪಂಚ ಅಂತ ಹೇಳಲಾಗುತ್ತೆ। 5 विकार पुरुष के, 5 विकार स्त्री के। 5 ವಿಕಾರ ಪುರುಷಂದು, 5 ವಿಕಾರ ಸ್ತ್ರೀದು। रावण को भुजाएं भी बहुत देते हैं। ರಾವಣನಿಗೆ ಭುಜಗಳನ್ನು ತುಂಬಾ ತೋರಿಸ್ತಾರೆ। 10 शीश देते हैं। 10 ತಲೆಗಳನ್ನ ತೋರಿಸ್ತಾರೆ। जैसे विष्णु को 4 भुजाएं देते हैं। ಯಾವ ರೀತಿ ವಿಷ್ಣುವಿಗೆ 4 ಭುಜಗಳನ್ನ ತೋರಿಸ್ತಾರೆ। परंतु अंतर क्या है? ಆದರೆ ವ್ಯತ್ಯಾಸ ಏನಿದೆ? सर तो एक ही है, किसको? ತಲೆ ಅಂತೂ ಒಂದೇ ಇದೆ, ಯಾರಿಗೆ? विष्णु को। और ವಿಷ್ಣುವಿಗೆ। भुजाएं 4 हैं, तो अच्छी बात है या बुरी बात है? ಆದ್ರೆ ಭುಜಗಳೆಷ್ಟಿದೆ? 4 ಇದೆ। ಮತ್ತೆ ಇದು ಒಳ್ಳೆ ಮಾತಾಯ್ತಾ ಕೆಟ್ಟ ಮಾತಾಯ್ತಾ? ये अच्छी बात है। ಇದು ಒಳ್ಳೆ ಮಾತಾಗಿದೆ। ये सर एक है, चलाने वाला एक है, और प्रैक्टिकल में कार्य करने वाली भुजाएं, सहयोगी भुजाएं अनेक हैं। ಅದಕ್ಕೆ ಬಾಬಾ ಹೇಳ್ತಿದ್ರೆ ಇದು ಒಳ್ಳೆ ಮಾತಾಗಿದೆ। ತಲೆ ಒಂದೇ ಆಗಿದೆ ಅಂದ್ರೆ ನಡೆಸುವಂತವ್ರು, ಬುದ್ಧಿ ಕೊಡುವಂತವ್ರು ಒಬ್ಬರೇ ಆಗಿದ್ದಾರೆ, ಅವ್ರಿಗೆ ಸಹಯೋಗ ಕೊಡುವಂತವ್ರು ಅನೇಕ ಭುಜಗಳಾಗಿದ್ದಾರೆ, 4 ಜನ ಸಹಯೋಗಿಗಳಾಗಿದ್ದಾರೆ। लेकिन चलाने वाले अनेक हो जाएं, ಆದ್ರೆ ನಡೆಸುವಂತವ್ರೆ ಅನೇಕರಾಗಿ ಹೋಗ್ಬಿಟ್ರೆ पंचायती राज्य में क्या होता है? ಪಂಚಾಯತಿ ರಾಜ್ಯದಲ್ಲಿ ಏನಾಗುತ್ತೆ? चलाने वाले 5 पंच, ನಡೆಸುವಂತವ್ರು 5 ಪಂಚರು, चलाने वाली अनेक भुजाएं ನಡೆಸುವಂತವ್ರು ಅನೇಕ ಭುಜಗಳು तो होती हैं, लेकिन उन भुजाओं को चलाने वाला एक सिर नहीं होता। तो ಅವ್ರಿಗೆ ಭುಜಗಳಂತೂ ಅನೇಕ ಇರುತ್ತೆ, ಆದ್ರೆ ಅನೇಕ ಭುಜಗಳನ್ನ ನಡೆಸುವಂತವ್ರು ಒಂದು ಇರೋದಿಲ್ಲ ತಲೆ, अनेक सिर दिखाते हैं। ಅನೇಕ ತಲೆಗಳನ್ನ ತೋರಿಸ್ತಾರೆ। तो रावण को फिर 10 भुजा क्यों नहीं दिखाते? ಮತ್ತೆ ರಾವಣನ್ಗೆ 10 ಭುಜಗಳನ್ನ ಯಾಕೆ ತೋರಿಸೋದಿಲ್ಲ? 10 शीश वाला दिखाते हैं, 10 ತಲೆ ಉಳ್ಳಂತನು ಅಂತ ತೋರಿಸ್ತಾರೆ, लेकिन भुजाएं फिर 20 भुजाएं दिखाते हैं। ಆದ್ರೆ ಮತ್ತೆ ಕೈಗಳನ್ನ 20 ಕೈಗಳನ್ನ ತೋರಿಸ್ತಾರೆ। माना भुजाएं द्वैतवादी हुई या अद्वैतवादी हुई? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಆ ಭುಜಗಳು ದ್ವೈತವಾದಿ ಆದ್ರ ಅಥವಾ ಅದ್ವೈತವಾದಿಗಳಾದ್ರ? द्वैतवादी हो गई। ದ್ವೈತವಾದಿಗಳೇ ಆಗೋಗ್ತಾರೆ। अभी तुम जानते हो हम तुम सभी रावण थे। ಇವಾಗ ನೀವು ತಿಳ್ಕೊಂತೀರಾ, ನಾವು ಅವರು ಎಲ್ಲರೂ ರಾವಣರೇ ಆಗಿದ್ವಿ। ये किसने बोला ಈ ಮಾತನ್ನ ಯಾರು ಹೇಳಿದ್ದು? है? अभी तुम जानते हो ಇವಾಗ ನೀವು ತಿಳ್ಕೊಂತೀರಾ, हम तुम सभी रावण थे। ನಾವು ನೀವು ಎಲ್ಲರೂ ರಾವಣರೇ ಆಗಿದ್ವಿ। किसने बोला? है? ब्रह्मा बाबा बीच में इंटरफियर करके बोल दिया। ಈ ಮಾತನ್ನ ಯಾರು ಹೇಳಿದ್ರು? ಯಾರು ಅಂದ್ರು? ಬ್ರಹ್ಮ ಬಾಬಾ ಅಂತ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ, ಬ್ರಹ್ಮ ಬಾಬಾ ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡ್ಬಿಟ್ಟು ಹೇಳ್ಬಿಟ್ರು। शिव बाबा चुप होके बैठ गए। ಶಿವ ಬಾಬಾ ಸುಮ್ನೆ ಕುತ್ಕೊಂಡ್ಬಿಟ್ರು। शिव बाबा थोड़े कहेंगे हम रावण थे। ಶಿವ ಬಾಬಾ ಏನ್ ಹೇಳ್ತಾರೆ ಈ ರೀತಿ ನಾವು ರಾವಣ ಆಗಿದ್ವಿ ಅಂತ? ಇಲ್ಲ। अभी तक भी रावण के चंबे से पूरे निकले हुए नहीं हैं। ಈಗೂ ಸಹ ರಾವಣದ ಹಿಡಿತದಿಂದ ಪೂರ್ತಿ ಹೊರಗಡೆ ಬಂದಿಲ್ಲ। इन पर जीत पाने में बहुत टाइम चाहिए। ಇವ್ರ ಮೇಲೆ ವಿಜಯ ಪಡಿಲಿಕ್ಕೆ ತುಂಬಾ ಸಮಯ ಬೇಕಾಗಿದೆ। बच्चे प्रतिज्ञा भी करते हैं ಮಕ್ಕಳು ಪ್ರತಿಜ್ಞೆಯನ್ನು ಮಾಡ್ತಾರೆ, कि हम पवित्र रहेंगे। ನಾವು ಪವಿತ್ರರಾಗಿರ್ತೀವಿ। बाबा अब हम और कोई को याद नहीं करेंगे। ಬಾಬಾ ಈಗ ನಾವು ಮತ್ತೆ ಬೇರೆ ಯಾರನ್ನೂ ನೆನ್ಪು ಮಾಡೋದಿಲ್ಲ, आपको ही याद करेंगे। ನಿಮ್ಮನ್ನೇ ನೆನ್ಪು ಮಾಡ್ತೀವಿ। फिर भी मनसा में संकल्पों का बहुत ही तूफान आता है। ಆದರೂ ಸಹ ಮನಸ್ಸಿನಲ್ಲಿ ಸಂಕಲ್ಪಗಳ ತುಂಬಾ ಬಿರುಗಾಳಿ ಬರುತ್ತೆ।
बाप तो कहते हैं तूफान लगेगा, ತಂದೆ ಅಂತೂ ಹೇಳ್ತಾರೆ ಬಿರುಗಾಳಿ ಬರುತ್ತೆ, परंतु तुमको महावीर हनुमान मिसल बनना चाहिए। ಆದ್ರೆ ನಿಮ್ಗೆ ಮಹಾವೀರ ಹನುಮಂತನ ತರ ಆಗ್ಬೇಕಾಗಿದೆ. क्या किया महावीर ने? हाँ? ಏನ್ ಮಾಡ್ದ ಮಹಾವೀರ? रावण की सभा में बुद्ध रूपी पांव टिकाई दिया। ರಾವಣನ ಸಭೆಯಲ್ಲಿ ಬುದ್ಧಿರೂಪಿ ಕಾಲನ್ನ ಇಟ್ಬಿಟ್ಟ, ಸ್ಥಿರ ಮಾಡ್ಬಿಟ್ಟು चैलेंज दे दिया। रावण ಚಾಲೆಂಜ್ ಮಾಡ್ಬಿಟ್ರು, सभा में कोई भी हो पहलवान तो मेरी बुद्धि को आके हिला के दिखाए। ಅವ್ರು ಚಾಲೆಂಜ್ ಮಾಡ್ಬಿಟ್ರು ರಾವಣನ ಹತ್ರ. ಏನಂತ? ರಾವಣ ಬಾ, ನೀನೇ ಆಗ್ಲಿ ಅಥವಾ ನಿನ್ನ ಸಭೆಯಲ್ಲಿ ಯಾರೇ ಆಗ್ಲಿ ಬಂದ್ಬಿಟ್ಟು ನನ್ನ ಬುದ್ಧಿರೂಪಿ ಕಾಲನ್ನ ಅಲ್ಲಾಡಿಸ್ ತೋರಿಸ್ಲಿ ಅಂತ. तो महावीर बनना चाहिए। ಮತ್ತೆ ಮಹಾವೀರ ಆಗ್ಬೇಕಾಗಿದೆ. ऐसा महावीर बनना चाहिए ಈ ರೀತಿ ಮಹಾವೀರರಾಗಬೇಕಾಗಿದೆ, जो कोई भी विकार हिला न सके। ಯಾವುದೇ ವಿಕಾರಗಳು ಅಲ್ಲಾಡಿಸಬಾರ್ದು, ಆ ರೀತಿ ಮಹಾವೀರರಾಗಬೇಕಾಗಿದೆ. कोई भी विकार ने अगर हिलाई दिया ಒಂದ್ ವೇಳೆ ಯಾವುದೇ ವಿಕಾರ ಅಲ್ಲಾಡಿಸ್ಬಿಟ್ರೆ तो गोया सीता ने राम की आबरू गवाई। ಸೊ ಅದು ಒಂದು ಪ್ರಕಾರದಲ್ಲಿ ಏನಾಗುತ್ತೆ, ಯಾವ ರೀತಿ ಸೀತಾ ರಾಮನ ಮರ್ಯಾದೆಯನ್ನ ನಷ್ಟ ಮಾಡಿಬಿಟ್ರು. हर एक विकार को पूरा निकालना है। ಪ್ರತಿಯೊಂದು ವಿಕಾರವನ್ನ ಪೂರ್ತಿ ತೆಗಿಬೇಕಾಗಿದೆ. जो उन विकारों का तूफान अवस्था को न हिलाए। ಆ ವಿಕಾರಗಳ ಬಿರುಗಾಳಿ ನಮ್ಮ ಅವಸ್ಥೆಯನ್ನ ಅಲ್ಲಾಡಿಸಬಾರ್ದು. और बहुत खबरदार रहना है। ಮತ್ತೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿದೆ. ऐसे कोई न समझे ಈ ರೀತಿ ಯಾರು ತಿಳ್ಕೊಬೇಡಿ, कि हमारे में 5 विकार प्रवेश नहीं कर सकते हैं। ನಮ್ಮಲ್ಲಿ 5 ವಿಕಾರ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. नहीं, ಆ ರೀತಿ ಅಲ್ಲ. रावण किसी को छोड़ता नहीं है। ರಾವಣ ಅಂತೂ ಯಾರಿಗೂ ಬಿಡೋದೇ ಇಲ್ಲ. बाबा भी बतलाते हैं, ಬಾಬಾನು ಸಹ ಹೇಳ್ತಾರೆ, कितना प्रयत्न करते हैं विचार सागर मंथन करें, ಎಷ್ಟು ಪ್ರಯತ್ನ ಮಾಡ್ತಾರೆ ವಿಚಾರ ಸಾಗರ ಮಂಥನೆಯನ್ನ ಮಾಡಬೇಕು ಅಂತ. बाबा को याद करें, ಬಾಬಾನ ನೆನ್ಪು ಮಾಡಬೇಕು. परंतु माया का तूफान जितना मेरे नजदीक आता है ಆದ್ರೆ ಮಾಯೆ ಬಿರುಗಾಳಿ ಎಷ್ಟು ನನ್ನ ಹತ್ರ ಬರುತ್ತೆ उतना और कोई के पास नहीं आता है। ಅಷ್ಟು ಮತ್ತೆ ಬೇರೆ ಯಾರ ಹತ್ರನೂ ಬರಲ್ಲ. क्यों ಯಾಕೆ? है? इसका कारण क्या ಇದರ ಕಾರಣ ಏನಾಗಿದೆ? है? क्या हिसाब किताब है? ಯಾರು ಅಂದ್ರು ಲೆಕ್ಕಾಚಾರ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಏನ್ ಲೆಕ್ಕಾಚಾರ ಇದೆ? हैं? कृष्ण का हिसाब किताब 63 ಜನ್ಮದ ಲೆಕ್ಕಾಚಾರ ಅಂತ ಅಂದ್ರು ಯಾರು. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, कौन से बाबा बतलाते हैं? ಯಾವ ಬಾಬಾ ಹೇಳ್ತಾರೆ कि कितना प्रयत्न करते हैं विचार सागर मंथन करें, बाबा को याद करें, ಎಷ್ಟು ಪ್ರಯತ್ನ ಮಾಡ್ತೀವಿ ವಿಚಾರ ಸಾಗರ ಮಂಥನೆಯನ್ನ ಮಾಡಬೇಕು, ಬಾಬಾನ ನೆನ್ಪು ಮಾಡಬೇಕು ಅಂತ. परंतु माया का तूफान जितना मेरे पास आता है ಆದ್ರೆ ಮಾಯಾ ಬಿರುಗಾಳಿ ಎಷ್ಟು ನನ್ನ ಹತ್ರ ಬರುತ್ತೆ इतना और कोई के पास नहीं आता। ಅಷ್ಟು ಬೇರೆ ಯಾರ ಹತ್ರನೂ ಬರಲ್ಲ. ऐसे क्यों कहा कि मेरे पास आता है? ಈ ರೀತಿ ಯಾಕೆ ಹೇಳಿದ್ರು ನನ್ನ ಹತ್ರ ಬರುತ್ತೆ ಅಂತ? हैं? मेरे पास जितना आता है उतना और कोई के पास नहीं आता है। ನನ್ನ ಹತ್ರ ಎಷ್ಟು ಬರುತ್ತೆ ಬೇರೆ ಯಾರ ಹತ್ರನೂ ಅಷ್ಟು ಬರೋದಿಲ್ಲ ಅಂತ. कोई की ताकत नहीं ಯಾರದ್ದು ಅಷ್ಟು ಶಕ್ತಿನೇ ಇಲ್ಲ जो कहे हम महावीर बन चुके हैं। ನಾವು ಮಹಾವೀರರಾಗ್ಬಿಟ್ಟಿದೀವಿ ಅಂತ ಹೇಳಲಿಕ್ಕೆ. बाप कहते हैं जितना पहलवान बनेंगे
इतना और ही माया सामने आवेगी। ತಂದೆ ಹೇಳ್ತಾರೆ ಎಷ್ಟು ಪಹಲ್ವಾನರಾಗ್ತಿರೋ ಅಷ್ಟೇ ಮಾಯೆ ಇನ್ನು ಎದುರುಗಡೆ ಬರುತ್ತೆ. बाबा हाँ कोई कहता है माया सामने आई, लेकिन तुझे पिता ने तो उसके ऊपर विजय पाई ना, है तुझे पिता ने उसके ऊपर विजय पाई। विजय पाई, महावीर बन गया। ಅವ್ರು ಹೇಳ್ತಿದ್ದಾರೆ ಬಾಬಾ ಅಂತೂ ಮಾಯ ಮೇಲೆ ವಿಜಯವನ್ನು ಪಡೆದಿದ್ದಾರೆ ಅಲ್ವಾ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚ ಬಾಬಾ ಮಹಾವೀರ ಆಗ್ಬಿಟ್ರ, ವಿಜಯ ಪಡೆದ್ಬಿಟ್ಟಿದ್ದಾರೆ ಮಾಯ ಮೇಲೆ. भागा भागा क्यों फिरता है? ಮತ್ತೆ ಅಲ್ಲಿ ಇಲ್ಲಿ ಓಡಿ ಓಡಿ ಯಾಕೆ ಹೋಗ್ತಾರೆ? हैं? वो तो सेवा कर रही है, वो तो सेवा के लिए सेवा। झूठ बोलते। ಅದಂತೂ ಸೇವೆಗೋಸ್ಕರ. ಅದಕ್ಕೆ ಬಾಬಾ ಹೇಳ್ತಾರೆ ಸುಳ್ಳು ಹೇಳ್ತೀರಾ. शंकर भागा भागा फिरता था, ಶಂಕರ ಅಲ್ಲಿ ಇಲ್ಲಿ ಓಡಿ ಓಡಿ ತಿರುಗ್ತಾ ಇದ್ರು. भस्मासुर के डर से, ಭಸ್ಮಾಸುರನ ಭಯನಿಂದ. तो सेवा के लिए भागा भागा फिरता था। ಮತ್ತೆ ಅವ್ರ ಸೇವೆಗೋಸ್ಕರ ಓಡಿ ಓಡಿ ಹೋಗ್ತಾ ಇದ್ರ. कौन सी सेवा की इसमें? ಯಾವ ಸೇವಾ ಮಾಡಿದ್ರು ಅವರು? सेवा सेवा क्या सेवा हुई? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ ಏನ್ ಸೇವೆ ಆಯ್ತು ಅದರಿಂದ? कितने कृष्ण के लिए दिखाते हैं कि कृष्ण भगवान गाँव गाँव में मारे मारे फिरे। ಕೃಷ್ಣನ್ಗೋಸ್ಕರನು ತೋರಿಸ್ತಾರೆ ಕೃಷ್ಣ ಭಗವಂತ ಆಗಿದ್ದ, ಆದ್ರೆ ಹಳ್ಳಿಗಳಲ್ಲೆಲ್ಲ ಓಡಿ ಓಡಿ ತಿರುಗ್ತಾ ಇದ್ದ ಅಂತ. कंस के डर से भागे भागे फिरे। ಕಂಸನ ಭಯದಿಂದ ಅಲ್ಲಿ ಇಲ್ಲಿ ಓಡೋಗ್ತಾ ಇದ್ರು ಅಂತ. एक गांव छोड़ा दूसरे गांव का, दूसरा गांव छोड़ा तीसरे गांव। ಒಂದ್ ಹಳ್ಳಿಯನ್ನ ಬಿಟ್ರು ಇನ್ನೊಂದ್ ಹಳ್ಳಿಗೆ ಹೋದ್ರು, ಇನ್ನೊಂದ್ ಹಳ್ಳಿ ಬಿಟ್ರು ಮತ್ತೊಂದ್ ಹಳ್ಳಿಗೆ ಹೋದ್ರು. लेकिन आखिर तो विजय हो गई ना। राम के लिए दिखाते हैं जंगलों में मारे मारे फिरे। ರಾಮನ್ಗೋಸ್ಕರನು ತೋರಿಸ್ತಾರೆ ಕಾಡುಗಳಲ್ಲೆಲ್ಲ ಅಲ್ದಾಡ್ತಾ ಇದ್ರು ಅಂತ. तो कोई की ताकत नहीं है जो कहे कि हम महावीर बन चुके हैं। ಅದಕ್ಕೆ ಬಾಬಾ ಹೇಳ್ತಾರೆ ಯಾರ ಹತ್ರನೂ ಅಷ್ಟು ಶಕ್ತಿ ಇಲ್ಲ ನಾವು ಮಹಾವೀರ ಆಗ್ಬಿಟ್ಟಿದೀವಿ ಅಂತ ಹೇಳಕ್ಕೆ. बाप कहते हैं ತಂದೆ ಹೇಳ್ತಾರೆ जितना पहलवान बनेंगे ಎಷ್ಟು ನೀವು ಪಹಲ್ವಾನರಾಗ್ತೀರಾ उतना और ही माया सामने आवेगी, ಅಷ್ಟೇ ಮಾಯೆ ಇನ್ನು ಎದುರುಗಡೆ ಬರುತ್ತೆ. और ही नए नए चिकने चिकने और चिपड़े रूप सामने आते रहेंगे। ಇನ್ನೂ ಜಾಸ್ತಿ ಹೊಸ ಹೊಸ ಸುಂದರವಾಗಿರುವಂತ ರೂಪಗಳು ಎದುರುಗಡೆ ಬರ್ತಾ ಇರುತ್ತೆ. तो ये कौन है? ಮತ್ತೆ ಇದು ಇವ್ರು ಯಾರಾಗಿದ್ದಾರೆ? माया कहेगी अंदर अंदर सोचेगी ये कौन है? ಮಾಯೆ ಹೇಳುತ್ತೆ ಒಳಗೆ ಯೋಚನೆ ಮಾಡುತ್ತೆ ಇವ್ರು ಯಾರಾಗಿದ್ದಾರೆ? जो फिर मेरे ऊपर भी जीत पहनना चाहता है। ಇವ್ರು ನನ್ನ ಮೇಲೂ ವಿಜಯವನ್ನ ಪಡಿಲಿಕ್ಕೆ ಯೋಚನೆ ಮಾಡುತ್ತಾರೆ. ಕೊನೆಯಲ್ಲಿ ಇವ್ರು ಯಾರಾಗಿದ್ದಾರೆ ಅಂತ कौन कहेगी? माया कहेगी। ಯಾರು ಹೇಳ್ತಾರೆ? ಮಾಯೆ ಹೇಳುತ್ತೆ ये कौन है जो मेरे ऊपर भी जीत पहनना चाहता है? ಇವ್ರು ಯಾರಾಗಿದ್ದಾರೆ ನನ್ನ ಮೇಲೂ ವಿಜಯ ಪಡಿಲಿಕ್ಕೆ ಅನ್ಕೊಂತಾರೆ ಅಂತ. दिल्ली में 5 विकारों का ड्रामा दिखलाते हैं ना। ದೆಹಲಿಯಲ್ಲಿ 5 ವಿಕಾರಗಳ ಡ್ರಾಮಾ ತೋರಿಸ್ತಾರೆ ಅಲ್ವಾ? तो बड़ी मेहनत है। ಮತ್ತೆ ತುಂಬಾ ಶ್ರಮ ಇದೆ. एक भी विकार ठंडा नहीं हो सकता है। ಒಂದು ವಿಕಾರನೂ ಸಹ ತಣ್ಣಗಾಗ್ಲಿಕ್ಕೆ ಸಾಧ್ಯ ಇಲ್ಲ. एक भी विकार ಒಂದು ವಿಕಾರನು ठंडा नहीं हो सकता है जब तक अंत ना आ जाए। ಅಂದ್ರೆ ಒಂದು ವಿಕಾರನು ತಣ್ಣಗಾಗಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೂ ಅಂತ್ಯ ಬರೋದಿಲ್ವೋ ಅಲ್ಲಿವರೆಗೂ. क्या अंत तक है? अंत में लड़ाई करना ही। जब तक अंत ना आ जाए तब तक एक भी विकार ठंडा नहीं हो सकता। ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲಿವರೆಗೂ ಅಂತ್ಯ ಬರೋದಿಲ್ವೋ ಅಲ್ಲಿವರೆಗೂ ಒಂದು ವಿಕಾರನು ತಣ್ಣಗಾಗ್ಲಿಕ್ಕೆ ಸಾಧ್ಯ ಇಲ್ಲ. क्या करना चाहिए? ಮತ್ತೆ ಏನ್ ಮಾಡ್ಬೇಕಾಗಿದೆ? हमें एवरी डे हाँ? सामना करने के लिए मैंने अभी रेडी नहीं है। अभी एवरी इसलिए तो बोल रहा हूँ। हो गए। ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಯಾವ ರೆಡಿ ಆಗಿರಬೇಕು ಎದುರಿಸ್ಲಿಕ್ಕೆ ಮಾಯ ಜೊತೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗ ಆಗಿಲ್ವಾ ಇನ್ನು? ಅವ್ರಂದ್ರು ಹಾಂ ಆಗ್ಬಿಟ್ಟಿದ್ದೀವಿ ಅಂತ. ಅದಕ್ಕೆ ಮತ್ತೆ ಬಾಬಾ ಹೇಳ್ತಾರೆ ಅಚ್ಚ ಯಾವ ರೆಡಿ ಆಗ್ಬಿಟ್ಟಿದ್ದೀರಾ ಇವಾಗ ನೀವು ಎದುರಿಸೋಕ್ಕೆ? एवरी इसलिए तो बोल रहा हूँ। रेडी नहीं है तो हो जाए
ಮತ್ತೆ ಅವರಂದ್ರು ಇಲ್ಲ ಆಗಿಲ್ಲ ಇನ್ನು ಎವರಡಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಆಗ್ಬಿಡಿ. है इसलिए बोल रहे हैं ऑलरेडी है कि नहीं है? है ऑलरेडी है तो फिर अंत हो गया. ಅವ್ರು ಎವರಡಿ ಆಗಿದ್ದೀವಿ ಅಂದ್ರು. ಮತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಅಂತ್ಯ ಆಗೋಯ್ತು. अच्छा जब तक अंत ना आ जाए ಎಲ್ಲಿವರೆಗೂ ಅಂತ್ಯ ಬಂದಿಲ್ಲ. तो अंत कब आएगा? ಮತ್ತೆ ಬಾಬಾ ಕೇಳ್ತಿದಾರೆ ಮತ್ತೆ ಅಂತ್ಯ ಯಾವಾಗ ಬರುತ್ತೆ? है तो फिर अति करना शुरू कर दो. ಅತಿ ಆದ್ರೇನೆ ಅಂತ್ಯ ಆಗುತ್ತೆ ಅಂದ್ರು. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಅತಿ ಮಾಡೋದಕ್ಕೆ ಆರಂಭ ಮಾಡಿ. डरते काहे के लिए? ಯಾಕೆ ಭಯ ಪಡ್ತೀರಾ? हाँ? बाबा के हाथ में ಅವ್ರಂದ್ರು ಬಾಬಾನ್ ಕೈಯಲ್ಲಿದೆ ಅಂತ. 15/8/63 की वाणी का तीसरा पेज. तो पहले तो देही अभिमानी होना पड़े. ಮತ್ತೆ ಮೊದಲಂತೂ ದೇಹಿ ಅಭಿಮಾನಿ ಆಗ್ಬೇಕಾಗಿದೆ. अंत लाने के लिए क्या करना पड़े? ಅಂತ್ಯವನ್ನ ತರ್ಲಿಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ? है देही अभिमानी होना पड़े तब ताकत आएगी. ದೇಹಿ ಅಭಿಮಾನಿ ಆದ್ರೇನೆ ಶಕ್ತಿ ಬರುತ್ತೆ. ಅಂದ್ರೆ ಆತ್ಮಾಭಿಮಾನಿಗಳಾದ್ರೇನೆ ಶಕ್ತಿ ಬರುತ್ತೆ. क्या ऐसे महावीर पना नहीं करना कि अभी से ही अति करना शुरू कर दो. ಅದಕ್ಕೆ ಬಾಬಾ ಹೇಳ್ತಿದಾರೆ ಈ ರೀತಿ ಮಹಾವೀರರಾಗುವಂತ ಪ್ರಯತ್ನ ಮಾಡಬೇಡಿ, ಇವಾಗಿನಿಂದಾನೇ ಅತಿ ಮಾಡೋ ತರ. विकारों की अति कर दे तो अंत हो जाएगा. ವಿಕಾರದ ಅತಿ ಮಾಡ್ಬಿಟ್ರೆ ಮತ್ತೆ ಅಂತ್ಯ ಆಗೋಗುತ್ತೆ ಅಂತ. तो फिर अपना चार्ट भी देखना है. ಮತ್ತೆ ನಮ್ಮ ಚಾರ್ಟ್ ಸಹ ನೋಡ್ಕೋಬೇಕಾಗಿದೆ. कितना समय मैं योग में रहता हूँ, ಎಷ್ಟು ಸಮಯ ನಾನು ಯೋಗದಲ್ಲಿರ್ತೀನಿ. तब कह सके कि 5 विकारों में ಅವಾಗ ಹೇಳ್ಬೋದಾಗಿದೆ 5 ವಿಕಾರದಲ್ಲಿ विकार हमने जीत लिया. ಈ ವಿಕಾರವನ್ನು ನಾವು ಗೆದ್ಬಿಟ್ಟಿದ್ದೀವಿ ಅಂತ. बाबा ने समझाया है ಬಾಬಾ ತಿಳಿಸಿದ್ದಾರೆ इन विकारों से बड़ी भारी चोट लगती है. ಈ ವಿಕಾರಗಳಿಂದ ತುಂಬಾ ಜಾಸ್ತಿ ಪೆಟ್ಟು ಬೀಳುತ್ತೆ. क्या है? कैसे चोट लगती है? ಏನಂತ ಹೇಳಿದ್ರು, ಯಾವ್ದರಿಂದ ಪೆಟ್ಟು ಬೀಳುತ್ತೆ? इन विकारों से बड़ी भारी चोट लगती है. ಈ ವಿಕಾರಗಳಿಂದ ತುಂಬಾ ಜಾಸ್ತಿ ಪೆಟ್ಟು ಬೀಳುತ್ತೆ. कब? ಯಾವಾಗ? अगर हरा लिया तो ಒಂದ್ ವೇಳೆ ಸೋಲಿಸ್ಬಿಟ್ರೆ. जितना अच्छा पुरुषार्थ करेंगे ಎಷ್ಟು ಒಳ್ಳೆ ಪುರುಷಾರ್ಥವನ್ನ ಮಾಡ್ತೀರಾ, महावीर बनेंगे, ಮಹಾವೀರರಾಗ್ತೀರಾ, उतना ही जोर से फिर माया जरूर परीक्षा लेगी. ಮತ್ತೆ ಅಷ್ಟೇ ಜೋರಾಗಿ ಮಾಯಾ ಖಂಡಿತವಾಗಿ ಪರೀಕ್ಷೆ ತಗೊಳುತ್ತೆ. डर पाए देते हैं. ಅದಕ್ಕೆ ಬಾಬಾ ಹೇಳ್ತಾರೆ ಎದುರಿಸ್ಬಿಡ್ತಾರೆ. अनेक प्रकार के तूफान लावेगी. ಅನೇಕ ಪ್ರಕಾರದ ಬಿರುಗಾಳಿಯನ್ನ ತರುತ್ತೆ. देखती है ಮಾಯೆ ನೋಡುತ್ತೆ. ये अपन को अच्छा पहलवान समझता है. ಇವರು ತಮ್ಮನ್ನ ತಾವು ತುಂಬಾ ಒಳ್ಳೆ ಪಹಲ್ವಾನ್ ಆಗಿದೀವಿ ಅಂತ ತಿಳ್ಕೊಂತಾರೆ. तो उन पर अच्छी रीति घूसे चलाती है. ಮತ್ತೆ ಅವ್ರ ಮೇಲೆ ತುಂಬಾ ಚೆನ್ನಾಗಿ ಮುಷ್ಟಿಯಿಂದ ಹೊಡೆಯುತ್ತೆ. तूफान बरसाती है. ಬಿರುಗಾಳಿಯನ್ನ ಸುರಿಸುತ್ತೆ. इसलिए बाबा कहते हैं खबरदार रहना. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ತುಂಬಾ ಎಚ್ಚರಿಕೆಯಿಂದ ಇರಿ. झूठे घमंड में नहीं आना ಸುಳ್ಳು ಅಹಂಕಾರದಲ್ಲಿ ಬರಬೇಡಿ. कि हमारे पास तो अब कोई विकार नहीं रहा. ಈಗ ನಮ್ಮ ಹತ್ರ ಅಂತೂ ಏನು ವಿಕಾರನೇ ಇಲ್ಲ ಅಂತ. क्योंकि थोड़ा भी विकारों पर जीत पहनना शुरू करते ಏಕೆಂದ್ರೆ ಸ್ವಲ್ಪನಾದ್ರೂ ವಿಕಾರಗಳ ಮೇಲೆ ವಿಜಯ ಪಡಿಲಿಕ್ಕೆ ಆರಂಭ ಮಾಡಿದ್ರೆ तो पहले तो अशुद्ध अहंकार आता है. ಮತ್ತೆ ಮೊಟ್ಟ ಮೊದಲಂತೂ ಅಶುದ್ಧ ಅಹಂಕಾರ ಬರುತ್ತೆ. क्या आता है? ಏನ್ ಬರುತ್ತೆ? अशुद्ध अहंकार आता है. ಅಶುದ್ಧ ಅಹಂಕಾರ ಬರುತ್ತೆ. वो मैं बोलूँ अशुद्ध करे
निरंतर हम सोल का नशा रहे। ನಿರಂತರವಾಗಿ ನಾವು ಆತ್ಮ ಆಗಿದ್ದೀವಿ ಅನ್ನೋ ನಶೆ ಇರಬೇಕು. हम आत्मा हैं ये नशा रहे। ನಾವು ಆತ್ಮ ಆಗಿದ್ದೀವಿ ಅಂತ ನಶೆ ಇರಬೇಕು. तो ये अवस्था अंत में आनी है। ಮತ್ತೆ ಈ ಅವಸ್ಥೆ ಅಂತ್ಯದಲ್ಲಿ ಬರಬೇಕಾಗಿದೆ. अभी अपन को परिपूर्ण नहीं समझना है। ಇವಾಗೆ ನಮ್ಮನ್ನ ನಾವು ಪರಿಪೂರ್ಣ ಆಗಿದ್ದೀವಿ ಅಂತ ತಿಳ್ಕೋಬಾರ್ದಾಗಿದೆ. क्योंकि आगे चल कर के तूफान बहुत आने वाले हैं। ಯಾಕೆಂದ್ರೆ ಮುಂದೆ ಬರುವಂತ ಸಮಯದಲ್ಲಿ ತುಂಬಾ ಬಿರುಗಾಳಿ ಬರುವಂತದ್ದಾಗಿದೆ. हैं? अभी तक तो आए नहीं बहुत ಇಲ್ಲಿವರೆಗೂ ಅಂತೂ ಬಂದಿಲ್ಲ ಇನ್ನು. है? अब आगे कब होगा? ಇನ್ನು ಮುಂದೆ ಯಾವಾಗ ಆಗುತ್ತೆ? अभी तक फाइनल पेपर हुआ है क्या? ಇಲ್ಲಿವರೆಗೂ ಫೈನಲ್ ಪೇಪರ್ ಆಗಿದೆನಾ? अभी तो नहीं हुआ है। ಈಗಂತೂ ಆಗಿಲ್ಲ. बाप को अच्छी रीति याद करना है ತಂದೆಯನ್ನ ಒಳ್ಳೆ ರೀತಿಯಲ್ಲಿ ನೆನ್ಪು ಮಾಡಬೇಕಾಗಿದೆ. तो बाबा कहते हैं सिमर सिमर सुख पाओ। ಅವಾಗ ಬಾಬಾ ಹೇಳ್ತಾರೆ ಸಿಮಿರು ಸಿಮಿರು ಸುಖ ಪಾವು. सिमर सिमर क्या होता है? ಸಿಮಿರು ಸಿಮಿರು ಅಂದ್ರೆ ಏನಾಗಿರುತ್ತೆ? है? सिमरण करना, सिमरण करना माने स्मरण करना। ಸಿಮರಣೆ ಮಾಡೋದು ಅಂದ್ರೆ ಸ್ಮರಣೆ ಮಾಡೋದು. स्मरण करना माने याद करना। ಸ್ಮರಣೆ ಮಾಡೋದು ಅಂದ್ರೆ ನೆನ್ಪು ಮಾಡೋದು. मनुष्य तो राम राम कहते रहते हैं, ಮನುಷ್ಯರಂತೂ ರಾಮ ರಾಮ ಅಂತ ಹೇಳ್ತಾ ಇರ್ತಾರೆ. उसको सिमरण कहते हैं। ಅದಕ್ಕೆ ಸ್ಮರಣೆ ಮಾಡೋದು ಅಂತ ಹೇಳ್ತಾರೆ. वो सिमरण है। ಅದು ಸ್ಮರಣೆ ಆಗಿದೆನಾ? स्मरण मन से किया जाता है या मुख से किया जाता है? ಸ್ಮರಣೆ ಏನಿದೆ ಅದು ಮನಸ್ಸಿನಿಂದ ಮಾಡ್ಲಾಗತ್ತಾ ಅಥವಾ ಮುಖದಿಂದ ಮಾಡ್ಲಾಗತ್ತಾ? मन से स्मरण किया जाता है। ಮನಸ್ಸಿನಿಂದನೇ ಸ್ಮರಣೆ ಮಾಡ್ಲಾಗುತ್ತೆ. तो तुम भी ಮತ್ತೆ ನೀವು ಸಹ मन बुद्धि से बाबा को याद करो, मुख से बाबा बाबा रटना नहीं है। ಮತ್ತೆ ನೀವು ಸಹ ಮನಸ್ಸಿನಿಂದ ಬಾಬಾನ ನೆನ್ಪು ಮಾಡಿ ಮುಖದಿಂದ ಬಾಬಾ ಬಾಬಾ ಅಂತ ಬಾಯರ್ಟ್ ಮಾಡುವಂತ ಮಾತಲ್ಲ. ये सूक्ष्म आजापा जाप हो गया। ಇದು ಸೂಕ್ಷ್ಮದಲ್ಲಿ ಅಜಪ ಜಾಪ ಆಗೋಯ್ತು. जैसे मूवी होता है ना, ಯಾವ ರೀತಿ ಮೂವಿ ಇರುತ್ತೆ ಅಲ್ವಾ? 3 बातें हैं, साइलेंस, 3 ಮಾತುಗಳಾಗಿದೆ. मूवी और टाकी। ಸೈಲೆನ್ಸ್, ಮೂವಿ ಮತ್ತೆ ಟಾಕಿ. यहाँ तो तुमको चुप रहना है ಇಲ್ಲಂತೂ ನಿಮ್ಗೆ ಸುಮ್ಮನೆ ಇರಬೇಕಾಗಿದೆ. क्योंकि तुमको जाना है मूल वतन। ಯಾಕೆಂದ್ರೆ ನಿಮ್ಗೆ ಹೋಗ್ಬೇಕಾಗಿದೆ ಮೂಲ ವತನದಲ್ಲಿ. बस हम चुप होकर के याद में बैठे ಅಷ್ಟೇ, ನಾವು ಸುಮ್ಮನೆ ಇದ್ಬಿಟ್ಟು ನೆನ್ಪಿನಲ್ಲಿ ಕುತ್ಕೊಂಡ್ಬಿಡ್ಬೇಕು. और अंदर में एक शिव को ही याद करते हैं। ಮತ್ತೆ ಒಳಗಡೆಯಿಂದ ಒಬ್ಬ ಶಿವನ್ನೇ ನೆನ್ಪು ಮಾಡ್ತಾ ಇರಬೇಕು. ऐसा कोई मनुष्य नहीं ಈ ರೀತಿ ಯಾರು ಮನುಷ್ಯರೇ ಇಲ್ಲ जिसका शिव बाबा के साथ यथार्थ रीति योग हो। ಯಾರ್ದು ಶಿವವನ್ ಜೊತೆ ಯಥಾರ್ಥ ರೀತಿ ಯೋಗ ಇರುತ್ತೆ. अच्छा, ಅದಕ್ಕೆ ಬಾಬಾ ಹೇಳ್ತಾರೆ ಅಚ್ಚ. क्या ये सही बात है? ಇದೇನು ಸರಿಯಾಗಿರೋ ಮಾತಾಗಿದೆನಾ? हैं? सही नहीं है? ಇದೇನು ಸರಿಯಾಗಿಲ್ವಾ? सही है। ऐसा कोई मनुष्य नहीं है जिसका शिव बाबा के साथ यथा अर्थ योग हो। ಈ ರೀತಿ ಯಾರು ಇಲ್ವಾ? ಯಾರ್ದು ಶಿವವನ್ ಜೊತೆ ಯಥಾರ್ಥ ರೀತಿಯಲ್ಲಿ ಯೋಗ ಇಲ್ವಾ? हाँ? उस समय शिव बाबा की याद की तौर तरीका सबको पता था। ಆ ಸಮಯದಲ್ಲಿ ಶಿವವನ್ನ ನೆನ್ಪು ಮಾಡೋದು ಯಾವ ರೀತಿ ಅನ್ನೋ ವಿಧಿ ಏನಿದೆ ಅದು ಎಲ್ಲರಿಗೂ ಗೊತ್ತಿತ್ತ ಆವಾಗ? है? पहचान थी? ಎಲ್ಲರಿಗೂ ಗೊತ್ತಿರಲಿಲ್ಲ. ತಿಳುವಳಿಕೆ ಇತ್ತ? ಯಾರಿಗಾದ್ರೂ ಪರಿಚಯ ಇತ್ತ? ಇಲ್ಲ. पहचान ही पूरी नहीं थी। ತಂದೆಯ ಪರಿಚಯನೇ ಪೂರ್ತಿ ಗೊತ್ತಿರಲಿಲ್ಲ. तो उस समय की बात है, ಮತ್ತೆ ಆ ಸಮಯದ ಮಾತಾಗಿದೆ. समय की 63 तक की बात है 63ನೇ ಇಸ್ವಿವರೆಗೂ ಆಗಿರೋ ಮಾತಾಗಿದೆ. कि कोई भी मनुष्य नहीं जिसका शिव बाबा के साथ यथार्थ रीति योग हो। ಯಾರು ಮನುಷ್ಯರ ಆ ರೀತಿ ಇಲ್ಲ ಯಾರ್ದು ಶಿವಬನ್ ಜೊತೆ ಯಥಾರ್ಥ ರೀತಿಯಲ್ಲಿ ನೆನಪಿದೆ ಅನ್ನೋ ತರ. ऐसे तो भल शिव के मंदिर में बहुत जाते हैं। ಹಾಗಂತೂ ಶಿವನ್ ದೇವಸ್ಥಾನದಲ್ಲಿ ತುಂಬಾ ಹೋಗ್ತಾರೆ.
शिव का चित्र है, ಶಿವನ ಚಿತ್ರ ಇದೆ. परंतु जो चित्र है ಆದ್ರೆ ಯಾವ ಚಿತ್ರ ಇದೆ? वो कोई है थोड़ी। ಅವ್ರೇನೇನಾದ್ರೂ ಆಗಿದಾರಾ? ಇಲ್ಲ. कौन सा चित्र है? ಯಾವ ಚಿತ್ರ ಇದೆ? है लिंग का चित्र है। ಲಿಂಗದ ಚಿತ್ರ ಇದೆ. बेसिक में भी लिंग का चित्र बनाते थे ना, ಬೇಸಿಕ್ ನಲ್ಲೂ ಸಹ ಲಿಂಗದ ಚಿತ್ರವನ್ನ ಮಾಡ್ತಾ ಇದ್ರಲ್ವಾ? 32 किरणों वाला। 32 ಕಿರಣ ಉಳ್ಳುವಂತದ್ದು. परंतु वो कोई है थोड़ी। ಆದ್ರೆ ಆ ರೀತಿ ಯಾರಾದ್ರೂ ಇದಾರಾ? ಇಲ್ಲ. चित्र तो छोटा बनाना पड़ता है। ಚಿತ್ರಗಳಂತೂ ಚಿಕ್ಕದಾಗಿ ಮಾಡ್ಬೇಕಾಗತ್ತೆ. बाकी वो तो एक स्टार अनुसार है। ಬಾಕಿ ಅದಂತೂ ಒಂದು ಸ್ಟಾರ್ ರೂಪದಲ್ಲಿದೆ. अखंड ज्योति ಅಖಂಡ ಜ್ಯೋತಿ ಆಗಿದೆ. उसकी रहने का स्थान तत्व है। ಅದರ ಇರುವಂತ ಸ್ಥಾನ ತತ್ವ ಆಗಿದೆ. मनुष्य फिर समझते हैं अखंड ज्योति ज्योति। ಮನುಷ್ಯರ ಮತ್ತೆ ತಿಳ್ಕೊಂತಾರೆ ಅಖಂಡ ಜ್ಯೋತಿ ಆಗಿದೆ. अखंड ज्योति स्वरूप परमात्मा है। ಪರಮಾತ್ಮ ಅಖಂಡ ಜ್ಯೋತಿ ಸ್ವರೂಪ ಆಗಿದ್ದಾನೆ. तो अखंड ज्योति जिसका कोई खंडन न कर सके, ಮತ್ತೆ ಅಖಂಡ ಜ್ಯೋತಿ ಅಂದ್ರೆ ಯಾರ್ದು ಯಾರು ಖಂಡನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. परमात्मा नहीं है तो फिर कौन है? ಪರಮಾತ್ಮನೇ ಇಲ್ಲ ಅಂದ್ರೆ ಮತ್ತೆ ಯಾರಾಗಿದ್ದಾರೆ? क्योंकि सन्यासी ब्रह्म का साक्षात्कार करते हैं। ಯಾಕೆಂದ್ರೆ ಸನ್ಯಾಸಿಗಳು ಬ್ರಹ್ಮನ ಸಾಕ್ಷಾತ್ಕಾರವನ್ನ ಮಾಡ್ತಾರೆ. तो समझते हैं कि परमात्मा लाइट ही लाइट है। ಮತ್ತೆ ಅವರಂತೂ ತಿಳ್ಕೊಂತಾರೆ ಪರಮಾತ್ಮ ಲೈಟೇ ಲೈಟ್ ಆಗಿದ್ದಾನೆ. हद के सन्यासियों की बात बताई या वेद के सन्यासियों की भी बात बताई? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಕೇವಲ ಹದ್ದಿನ ಸನ್ಯಾಸಿಗಳ ಮಾತನ್ನ ಹೇಳಿದ್ರ ಅಥವಾ ಬೇಹದ್ದಿನ ಸನ್ಯಾಸಿಗಳ ಮಾತನ್ನ ಹೇಳಿದ್ರ? हैं? वेद के सन्यासी कौन है? ಯಾರು ಅಂದ್ರು ಬೇಹದ್ದಿನ ಸನ್ಯಾಸಿಗಳಿಗೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಬೇಹದ್ದಿನ ಸನ್ಯಾಸಿಗಳು ಯಾರಾಗಿದ್ದಾರೆ? ब्रह्मा कुमार कुमारी वेद के सन्यासी है। ಬ್ರಹ್ಮಕುಮಾರ್ ಕುಮಾರಿಯರೇ ಬೇಹದ್ದಿನ ಸನ್ಯಾಸಿಗಳಾಗಿದ್ದಾರೆ. और किसका साक्षात्कार करते हैं? ಮತ್ತೆ ಅವ್ರು ಯಾರ ಸಾಕ್ಷಾತ್ಕಾರವನ್ನ ಮಾಡ್ತಾರೆ? हैं? ब्रह्मा बाबा का साक्षात्कार करते हैं। ಬ್ರಹ್ಮ ಬಾಬಾನ ಸಾಕ್ಷಾತ್ಕಾರವನ್ನ ಮಾಡ್ತಾರೆ. किसका साक्षात्कार करते हैं? ಯಾರು ಸಾಕ್ಷಾತ್ಕಾರ ಮಾಡುತ್ತಾರೆ ಅವರು? ब्रह्मा बाबा का साक्षात्कार करते हैं। ಬ್ರಹ್ಮ ಬಾಬಾರವರ ಸಾಕ್ಷಾತ್ಕಾರವನ್ನ ಮಾಡ್ತಾರೆ. और ब्रह्मा बाबा में कौन रहता है? ಮತ್ತೆ ಬ್ರಹ್ಮ ಬಾಬಾನಲ್ಲಿ ಯಾರು ಇರ್ತಾರೆ? शिव बाबा। ಶಿವ ಬಾಬಾ. तो ब्रह्मा बाबा का शरीर क्या हो गया? ಮತ್ತೆ ಬ್ರಹ್ಮ ಬಾಬಾನ ಶರೀರ ಏನಾಗೋಯ್ತು? लाइट माइट हो गया। ಲೈಟ್ ಮೈಟ್ ಆಗೋಯ್ತು. समझते हैं बस यही भगवान है। ತಿಳ್ಕೊಂತಾರೆ ಅಷ್ಟೇ, ಸಾಕು ಇವರೇ ಭಗವಂತ ಆಗಿದ್ದಾರೆ ಅಂತ. उन वेद के सन्यासियों ने, हद के सन्यासियों ने किसको भगवान मान लिया? ಆ ಬೇಹದ್ದಿನ ಸನ್ಯಾಸಿಗಳು, ಹದ್ದಿನ ಸನ್ಯಾಸಿಗಳು ಯಾರಿಗೆ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ? हद के सन्यासियों ने ब्रह्म महत तत्व को भगवान मान लिया। ಹದ್ದಿನ ಸನ್ಯಾಸಿಗಳು ಬ್ರಹ್ಮ ತತ್ವ ಏನಿದೆ, ಬ್ರಹ್ಮ ಮಹತ್ತತ್ವ, ಅದನ್ನೇ ಭಗವಂತ ಅನ್ಕೊಂಡ್ಬಿಟ್ಟಿದ್ದಾರೆ. और वेद के सन्यासियों ने ಮತ್ತೆ ಬೇಹದ್ದಿನ ಸನ್ಯಾಸಿಗಳು ब्रह्मा बाबा को भगवान मान लिया। ಬ್ರಹ್ಮ ಬಾಬನ್ಗೆ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. परंतु तुम तो जानते हो ಆದ್ರೆ ನೀವಂತೂ ತಿಳ್ಕೊಂತೀರಾ कि जैसे आत्मा सितारे अनुसार है, ಯಾವ ರೀತಿ ಆತ್ಮ ನಕ್ಷತ್ರ ತರ ಇದೆ, वैसे ही आत्माओं का बाप भी स्टार है। ಅದೇ ರೀತಿ ಆತ್ಮಗಳ ತಂದೆನೂ ಸ್ಟಾರ್ ಆಗಿದ್ದಾರೆ. तो अब तुम 32 किरणों वाला ಮತ್ತೆ ಇವಾಗ ನೀವು 32 ಕಿರಣಗಳುಳ್ಳುವ जो लिंग का चित्र बनाते हैं, ಏನ್ ಲಿಂಗದ ಚಿತ್ರವನ್ನ ಮಾಡ್ತೀರಾ भगवान का, ಭಗವಂತಂದು, उसे भगवान कहेंगे। ಅದಕ್ಕೆ ಭಗವಂತ ಅಂತ ಹೇಳಲಾಗುತ್ತಾ? फिर क्या भगवान है? ಮತ್ತೆ ಏನಾಗಿದ್ದಾರೆ ಭಗವಂತ ಅಂದ್ರೆ? अरे साकर में आने के बाद वो लाइट का जो गोला रखा है 32 किरणों वाला, ಆ ಲೈಟಿನ ಗೋಲ ಏನ್ ತೋರಿಸ್ತಾರೆ ರೌಂಡ್ ನ 32 ಕಿರಣಗಳುಳ್ಳುವಂತದ್ದು,
वो साकार की यादगार नहीं है। ಅದು ಸಾಕಾರನ ನೆನಪಾರ್ಥ ಆಗಿಲ್ವಾ? यादगार तो है लेकिन उसको वो ही साकार की यादगार है, वो ही महत्त्व है। ಅದೇ ಸಾಕಾರನ ನೆನಪಾರ್ಥ ಆಗಿದೆ, ಅದೇ ಮಹತ್ತತ್ವ ಆಗಿದೆ. जैसे ब्रह्मा का शरीर ब्रह्म महत्त्व है, ಯಾವ ರೀತಿ ಬ್ರಹ್ಮನ ಶರೀರ ಬ್ರಹ್ಮ ಮಹತ್ತತ್ವ ಆಗಿದೆ, जिसमें शिव बाप रहते हैं, ಯಾರಲ್ಲಿ ಶಿವ ತಂದೆ ಇರ್ತಾರೆ, ऐसे ही प्रजापिता ब्रह्मा का शरीर भी ಅದೇ ರೀತಿ ಪ್ರಜಾಪಿತ ಬ್ರಹ್ಮನ ಶರೀರನೂ ಸಹ क्या है? ಏನಾಗಿದೆ? ब्रह्म तत्व है। ಬ್ರಹ್ಮ ಮಹತ್ತತ್ವ ಆಗಿದೆ. लाइट कोई स्थूल लाइट की बात नहीं है। ಲೈಟ್ ಅಂದ್ರೆ ಯಾವುದೇ ಸ್ಥೂಲ ಲೈಟಿನ ಮಾತಲ್ಲ. कौन सी लाइट की बात है? ಇಲ್ಲಿ ಯಾವ ಲೈಟಿನ ಮಾತಾಗಿದೆ? ज्ञान की लाइट की बात है। ಜ್ಞಾನದ ಲೈಟಿನ ಮಾತಾಗಿದೆ. उसमें ऐसी ज्ञान की लाइट है ಇದರಲ್ಲಿ ಈ ರೀತಿ ಜ್ಞಾನದ ಲೈಟ್ ಇದೆ कि दुनिया का कोई भी मनुष्य मात्र ಪ್ರಪಂಚದ ಯಾವುದೇ ಮನುಷ್ಯ ಮಾತ್ರರೇ ಆಗಿರ್ಲಿ उस अखंड ज्योति का खंडन नहीं कर सकता। ಆ ಅಖಂಡ ಜ್ಯೋತಿಯ ಖಂಡನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. तो शिवलिंग भी इतना बड़ा दिखलाने के लिए ಮತ್ತೆ ಶಿವಲಿಂಗವನ್ನು ಇಷ್ಟು ದೊಡ್ಡದಾಗಿ ತೋರಿಸ್ಲಿಕ್ಕೋಸ್ಕರ बनाया। ಮಾಡಿದ್ದಾರೆ. क्या बड़ा दिखलाने के लिए बनाया? ಏನ್ ದೊಡ್ಡದನ್ನ ತೋರಿಸ್ಲಿಕ್ಕೋಸ್ಕರ ಮಾಡಿದ್ದಾರೆ? कि वो अखंड ज्योति है। ಅವರು ಅಖಂಡ ಜ್ಯೋತಿ ಆಗಿದ್ದಾರೆ. उस ज्ञान की ज्योति का दुनिया में कोई भी खंडन नहीं कर ಆ सकता। ಜ್ಞಾನದ ಜ್ಯೋತಿಯನ್ನ ಪ್ರಪಂಚದಲ್ಲಿ ಯಾರು ಖಂಡನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. चाहे कोई बड़े से बड़ा धर्म पिता महात्मा ಒಬ್ಬಲ್ಲೇ ಯಾರೇ ದೊಡ್ಡಕ್ಕಿಂತ ದೊಡ್ಡ ಧರ್ಮಪಿತ ಆಗಿರ್ಲಿ, ಮಹಾತ್ಮ ಆಗಿರ್ಲಿ, कोई भी योगी ಅಥವಾ ಯಾವುದೇ ಹಠಯೋಗಿಗಳೇ ಆಗಿರ್ಲಿ, भी आए, ಯಾರೇ ಬರ್ಲಿ, वो भी है तो जैसे छोटी आत्मा। ಅವರು ಸಹ ಒಂದು ಪ್ರಕಾರದಲ್ಲಿ ಚಿಕ್ಕ ಆತ್ಮನೇ ಆಗಿದ್ದಾರೆ. कौन ಯಾರು है? कौन है छोटी आत्मा? ಯಾರಾಗಿದ್ದಾರೆ ಚಿಕ್ಕ ಆತ್ಮ? अरे शिव ब्रह्मा तो महत्त्व हो गया ना। ಶಿವ ಆಗಿದ್ದಾರೆ. ಬ್ರಹ್ಮ ಅಂತೂ ಮಹತ್ತತ್ವ ಆಗೋಗ್ಬಿಟ್ರಲ್ವಾ? ब्रह्मा कुमार कुमारियों के लिए ब्रह्मा ही सबसे बड़ा ज्ञानी हो गया। ಬ್ರಹ್ಮ ಕುಮಾರ ಕುಮಾರಿಯರಿಗೋಸ್ಕರ ಬ್ರಹ್ಮನೇ ಎಲ್ಲರಿಗಿಂತ ದೊಡ್ಡ ಜ್ಞಾನಿ ಆಗೋಗ್ಬಿಟ್ರು. और सारी मनुष्य सृष्टि के लिए ಮತ್ತೆ ಇಡೀ ಮನುಷ್ಯ ಸೃಷ್ಟಿಗೋಸ್ಕರ नहीं। प्रजापिता दुनिया का बड़े से बड़ा ज्ञानी हो गया। ಪ್ರಜಾಪಿತ ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಜ್ಞಾನಿ ಆಗೋಗ್ಬಿಟ್ರು. ज्ञान की ज्योति वाला हो गया। ಜ್ಞಾನದ ಜ್ಯೋತಿ ಉಳ್ಳಂತವ್ರಾದ್ರು. इसलिए शिवलिंग को इतना बड़ा दिखाई दिया। ಅದಕ್ಕೋಸ್ಕರ ಶಿವಲಿಂಗವನ್ನ ಇಷ್ಟು ದೊಡ್ಡದಾಗಿ ಮಾಡಿ ತೋರಿಸ್ಬಿಟ್ಟಿದ್ದಾರೆ. परंतु शिव तो छोटा सा स्टार है। ಆದ್ರೆ ಶಿವ ಅಂತೂ ಚಿಕ್ಕ ಸ್ಟಾರ್ ಆಗಿದ್ದಾರೆ. जो कहते भी है मेरी आत्मा का नाम तो शिव है। ಅವರಂತೂ ಹೇಳ್ತಾರೆ ನನ್ನ ಆತ್ಮನ ಹೆಸರೇ ಆಗಿದೆ ಶಿವ. परंतु मैं स्टार हूँ। ಆದ್ರೆ ನಾನು ಸ್ಟಾರ್ ಆಗಿದ್ದೀನಿ. मेरे स्टार का ही नाम शिव रख दिया। ನನ್ನ ಸ್ಟಾರಿನ ಹೆಸರೇ ಶಿವ ಆಗಿದೆ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 1521. ಪುನಃ ಮುರಳಿ ತಾರೀಖು 15/8/63, ನುಡಿಸಿರುವಂಥ ತಾರೀಖು 10/8/2011. ಓಂ ಶಾಂತಿ.